ನಮಸ್ಕಾರ. ಗುರುಬಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಗುರು ವೃಷಭ ರಾಶಿಯಿಂದ ಸಂಚಾರ ಆಗ್ತಿದ್ದಾನೆ. ಮೇ 1, 2024ರಿಂದ 14 ಮೇ 2025ರವರೆಗೂ. ವೃಷಭ ರಾಶಿಯಲ್ಲಿ 1 ವರ್ಷಗಳ ಕಾಲ ಸಂಚಾರ. 3 ನಕ್ಷತ್ರಗಳ ಮೇಲೆ ಸಂಚಾರ ಆಗ್ತಾನೆ. ಕೃತಿಕಾ ನಕ್ಷತ್ರ, ರೋಹಿಣಿ ಮತ್ತೆ ಮೃಗಶಿರ ನಕ್ಷತ್ರ. ಮಕರ ರಾಶಿ, ಮಕರ ಲಗ್ನದವರಿಗೆ ಪಂಚಮ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ಮಕರ ರಾಶಿ, ಮಕರ ಲಗ್ನದವರಿಗೆ ಸಂಪೂರ್ಣವಾದಂತಹ ಗುರುಬಲ ಮತ್ತೆ ಗುರುವಿನಿಂದ ತುಂಬಾ ಉತ್ತಮವಾದಂತಹ ಫಲಗಳನ್ನ ಈ ಬರುವಂತಹ ವರ್ಷದಲ್ಲಿ ಮಕರ ರಾಶಿ, ಮಕರ ಲಗ್ನದವರು ನಿರೀಕ್ಷಣೆ ಮಾಡಬಹುದು. ಮುಖ್ಯವಾಗಿ ನೋಡಿ, ಪಂಚಮ ಸ್ಥಾನದಿಂದ ಸಂಚಾರವಾಗುವಾಗ ಗುರು ಮೊದಲ 4 ತಿಂಗಳ ಕಾಲ ಕೃತಿಕಾ ನಕ್ಷತ್ರದಲ್ಲಿ, ಅದಾದ ನಂತರ 5 ಕಾಲು ತಿಂಗಳು ರೋಹಿಣಿ ನಕ್ಷತ್ರದಲ್ಲಿ, ಅದಾದ ನಂತರ ಕೊನೆಯ 3 ತಿಂಗಳ ಕಾಲ ಮೃಗಶಿರ ನಕ್ಷತ್ರದಲ್ಲಿ ಸಂಚಾರ ಆಗ್ತಾನೆ. ಗುರು ಪಂಚಮ ಸ್ಥಾನದಲ್ಲಿ ಇದ್ದು ತನ್ನ 3 ದೃಷ್ಟಿಗಳನ್ನ ನಿಮ್ಮ ಭಾಗ್ಯಸ್ಥಾನ, ಲಾಭಸ್ಥಾನ ಮತ್ತೆ ನಿಮ್ಮ ರಾಶಿ ಲಗ್ನದ ಮೇಲೆ ಸಂಚಾರ ಇರುತ್ತೆ, ದೃಷ್ಟಿ ಇರುತ್ತೆ. ನೋಡಿ, ಗುರುವಿನ ದೃಷ್ಟಿ ಎಲ್ಲಿರುತ್ತೋ ಆ ಸಂಬಂಧಪಟ್ಟಂತಹ ಫಲಗಳೆಲ್ಲ ವೃದ್ಧಿ ಆಗ್ತಾ ಹೋಗುತ್ತೆ. ಪಂಚಮ ಸ್ಥಾನದಲ್ಲಿದ್ದಾಗ ನೋಡಿ, ಗುರು ಅದ್ಭುತವಾದಂತಹ ಫಲವನ್ನ ಕೊಡ್ತಾನೆ. ನಿಮ್ಮ ಸುಖ ಜೀವನಕ್ಕೆ ತುಂಬಾನೇ ಅನುಕೂಲವಾದಂತಹ ಸ್ಥಳ ಅದು. ಸೊ ಹಾಗಾಗಿ ನಿಮ್ಮ ಸುಖ ಸಮೃದ್ಧಿ ಆಗಿರುವಂತದ್ದಾಗಿರ್ಬೋದು, ನಿಮ್ಮ ನೆಮ್ಮದಿಯ ಜೀವನ ಆಗಿರ್ಬೋದು, ಸುಮಾರಷ್ಟು ಸಮಸ್ಯೆಗಳಿಂದ ಆಚೆ ಬರುವಂತಹ ಒಂದು ದಾರಿ ಮಾರ್ಗವನ್ನ ಕೊಡ್ತಾನೆ. ಮತ್ತೆ ನೀವು ತುಂಬಾನೇ ಲಕ್ಕಿ ಆಗಿರ್ತೀರಾ ಈ ಬರುವಂತಹ ವರ್ಷದಲ್ಲಿ. ಲಕ್ ಫ್ಯಾಕ್ಟರ್ ಚೆನ್ನಾಗಿರುತ್ತೆ. ಪ್ರೀತಿ ಪ್ರೇಮದ ವಿಶ್ವಾಸದಿಂದ ಆಗಿರ್ಬೋದು, ಬೇರೆಯವರ ಸಹಕಾರ ಆಗಿರ್ಬೋದು, ವೈರತ್ವಗಳನ್ನ ಮರೆತು ನಿಮ್ಮ ಒಂದು ಸುಖ ಜೀವನ ನಡೆಸುವಂಥದ್ರಲ್ಲಿ ಅನುಕೂಲಗಳಾಗುತ್ತೆ. ಮತ್ತೆ ತುಂಬಾನೇ ಟ್ಯಾಲೆಂಟೆಡ್ ಆಗಿ ಇರುವಂತಹ ಯೋಗಗಳು ಗುರುವಿನಿಂದ ಸಿಗುತ್ತೆ ನಿಮಗೆ ಈ ಬರುವಂತಹ ವರ್ಷದಲ್ಲಿ. ಗುರು ಜೊತೆಗೆ ನಿಮ್ಮ ಭಾಗ್ಯಸ್ಥಾನ ಅಂದ್ರೆ ಧಾರ್ಮಿಕ ಕಾರ್ಯಗಳಾಗಿರ್ಬೋದು, ಧರ್ಮದ ಬಗ್ಗೆ ಒಲವು ಆಗಿರ್ಬೋದು, ಹಿರಿಯರ ಗೌರವ ಮತ್ತೆ ಸಹಕಾರ ಕೂಡ ಸಿಗುತ್ತೆ ಬರುವಂತಹ ವರ್ಷದಲ್ಲಿ. ಗುರು ನಿಮ್ಮ ಲಾಭ ಸ್ಥಾನವನ್ನ ಸಂಚಾರ ಮಾಡ್ತಿದ್ದಾನೆ. ನೀವು ಅಂದುಕೊಂಡಂತಹ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯ ಕಡೆಗೆ ತಗೋತಾನೆ. ಅದು ನಿಮ್ಮ ಒಂದು ಸಾಮರ್ಥ್ಯ, ನಿಮ್ಮ ಸ್ಕಿಲ್ಲು, ಅದರ ಜೊತೆಗೆ ಲಕ್ ಫ್ಯಾಕ್ಟರ್ ಕೂಡ ಇರುತ್ತೆ. ಅದರ ಜೊತೆಗೆ ನಿಮ್ಮ ರಾಶಿ ಲಗ್ನವನ್ನ ದೃಷ್ಟಿ ಮಾಡೋದ್ರಿಂದ ನಿಮ್ಮಲ್ಲಿ ಒಂದು ಜ್ಞಾನ ಆಗಿರ್ಬೋದು, ಚೈತನ್ಯ ಆಗಿರ್ಬೋದು, ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು, ಮತ್ತೆ ನಿಮ್ಮ ವರ್ಚಸ್ಸನ್ನ ಸಮಾಜದಲ್ಲಿ ಬೆಳವಣಿಗೆಯನ್ನು ಮಾಡುವಂತ ಒಂದು ಅವಕಾಶಗಳು ಗುರು ಕೊಡ್ತಾನೆ. ನೋಡಿ, ಗುರು ಮೊದಲ 4 ತಿಂಗಳ ಕಾಲ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾನೆ. ಈ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ಮಾಡುವಾಗ ಆಕಸ್ಮಿಕವಾದಂತಹ ಲಾಭಗಳನ್ನ ನೋಡ್ಬೋದು. ಸುಮಾರಷ್ಟು ದಿವಸಗಳಿಂದ ಇದ್ದಂತಹ ಮನಸ್ತಾಪಗಳು ಕೂಡ ಸರಿಯಾಗಿ ಮಾಡ್ಕೊಳ್ಳುವಂತಹ ಅವಕಾಶಗಳಿರುತ್ತೆ. ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆಕಸ್ಮಿಕ ಧನ ಲಾಭ ಅಂದ್ರೆ ಯಾವ್ದಾದ್ರು ಬೆಟ್ಟಿಂಗ್ ಆಗಿರ್ಬೋದು, ಶಾರ್ಟ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅದರಿಂದ ಅತಿಯಾದಂತ ಲಾಭ, ಅತಿಯಾದಂತ ಆಸೆಗೆ ಒಳಗಾಗದೇ ಇರುವಂತಹದ್ದೊಂದು ನೋಡ್ಕೋಬೇಕು. ಇಲ್ಲಾಂದ್ರೆ ಸಣ್ಣ ಪುಟ್ಟ ನಷ್ಟಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ನೋಡಿ, ಕೃತಿಕಾ ನಕ್ಷತ್ರದಿಂದ ಸಂಚಾರ ಆಗುವಾಗ ನಿಮ್ಮ ಜೀವನದಲ್ಲಿ ಬೇರೆಯವರ ಒಂದು ಪಾದಾರ್ಪಣೆ ಆಗಿರ್ಬೋದು, ಇಷ್ಟಪಡೋದಾಗಿರ್ಬೋದು, ರಹಸ್ಯವಾದಂತಹ ಸಂಬಂಧಗಳ ಬೆಳವಣಿಗೆ ಅತಿಯಾಗಿರುವಂತಹ ಸಾಧ್ಯತೆಗಳಿರುತ್ತೆ. ಆಕಸ್ಮಿಕ ಭೇಟಿಯಾಗುವಂತಹ ಯೋಗಗಳು ಕೂಡ ನೋಡುವಂತಹ ಸಾಧ್ಯತೆ ಇರುತ್ತೆ. ತುಂಬಾನೇ ಸೀಕ್ರೆಟ್ ಆಗಿರುವಂತದ್ದು ಇರುತ್ತೆ. ಮತ್ತೆ ಆಕಸ್ಮಿಕವಾಗಿ ನಿಮಗೆ ಲಾಭ ಬರುವಂತದ್ದಿರುತ್ತೆ. ಅನ್ನರ ಧನ ಪ್ರಾಪ್ತಿಯಾಗುವಂತಹ ಯೋಗಗಳು, ಮತ್ತೆ ನಿಮ್ಮ ಸಾಲವನ್ನ ತೀರಿಸುವಂತಹ ಅವಕಾಶಗಳ ಮಾರ್ಗಗಳನ್ನು ಕೂಡ ನೀವು ಹುಡುಕಿಕೊಳ್ಳುವಂತಹ ಅವಕಾಶಗಳು ಮೊದಲ 4 ತಿಂಗಳ ಕಾಲದಲ್ಲಿರುತ್ತೆ. ಆದರೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅವರ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳಿಂದ ದೂರ ಬರುವುದು, ಆಚೆ ಬರುವಂತಹ ಯೋಗಗಳು ಕೂಡ ಇದೆ. ವಿದ್ಯಾಭ್ಯಾಸದಲ್ಲಿ ನೋಡಿ, ಯಾರಿಗೆ ತೊಂದರೆ ತಾಪತ್ರಗಳಿದ್ವು ಆ ಮೊದಲ 4 ತಿಂಗಳಲ್ಲಿ ಸ್ವಲ್ಪ ಮಟ್ಟಿಗೆ ಆ ಸಂಬಂಧಪಟ್ಟಂತ ವಿಚಾರದಲ್ಲಿ ಏರುಪೇರುಗಳನ್ನು ನೋಡುವುದಾಗಿರ್ಬೋದು. ಅವರು ಓದುವಂತಹ ಯಾವುದೇ ವಿದ್ಯಾಭ್ಯಾಸದಲ್ಲಿ ಪರಿವರ್ತನೆ ಮತ್ತೆ ಬದಲಾವಣೆಗಳನ್ನ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಗುರು ಉತ್ತಮವಾದಂತಹ ದಾರಿ ಮಾರ್ಗವನ್ನು ಕೊಡ್ತಾನೆ. ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನ ನೀವು ಮಾಡ್ತಾ ಇರಬೇಕು. ಜೊತೆಗೆ ನೋಡಿ, ನೆಕ್ಸ್ಟ್ ಬರುವಂತಹ 5 ಕಾಲು ತಿಂಗಳು ರೋಹಿಣಿ ನಕ್ಷತ್ರದ ಮೇಲೆ ಸಂಚಾರ ಮಾಡುವಾಗ ಇದು ತುಂಬಾ ಉತ್ತಮವಾದಂತಹ ಬೆಳವಣಿಗೆ. ನಿಮಗೆ ಹೊಸ ಸಂಬಂಧಗಳಾಗಿರ್ಬೋದು, ಮಿತ್ರರ ಸಹಕಾರಗಳಾಗಿರ್ಬೋದು, ಸುಮಾರಷ್ಟು ಮನಸ್ತಾಪಗಳನ್ನ ದೂರ ಮಾಡ್ಕೊಳ್ಳುವಂತಹದ್ದು ಅವಕಾಶಗಳಿದೆ. ಮಿತ್ರರಾಗುವಂತಹ ಯೋಗಗಳಿದೆ. ಶತ್ರುಗಳೇ ಮಿತ್ರರಾಗುವಂತದ್ದಾಗಿರ್ಬೋದು. ಮತ್ತೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗುವಂಥದ್ದು. ಮನಸ್ತಾಪಗಳು ದೂರ ಮಾಡಿಕೊಂಡು ನಿಮ್ಮ ಒಂದು ಅಭಿವೃದ್ಧಿಯನ್ನ ಮಾಡುವುದು. ಯಾರಿಗೆ ಸುಮಾರಷ್ಟು ದಿನಗಳಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಆಗ್ತಿಲ್ಲ, ನಮ್ಗೆ ಗ್ರಾಹಕರು ಬರ್ತಿಲ್ಲ ಅಂದ್ರೆ ಗುರು ಈ ಬರುವಂತಹ ವರ್ಷದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಶಸ್ಸನ್ನ ಕೊಡ್ತಾನೆ. ಗುರು ನಿಮಗೆ ತೃತೀಯ ಭಾವಾಧಿಪತಿ ಮತ್ತೆ
ವೈಯಾಧಿಪತಿ ಆದರೂ ಕೂಡ ನಿಮಗೆ ಉತ್ತಮವಾದಂಥ ಯೋಗ, ಹೊಸ ಕಮ್ಯುನಿಕೇಶನ್ ಮತ್ತೆ ನಿಮ್ಮ ಒಂದು ಕಾಮನೆಗಳನ್ನ ಒಂದು ರೀತಿಯಲ್ಲಿ ಸಾಧನೆ ಮಾಡೋಕ್ಕೆ ಪ್ರಚೋದನೆಯನ್ನ ಮಾಡ್ತಾನೆ. ನಿಮ್ಮ ಒಂದು ಭಾವನೆಗಳಿಗೆ ತಕ್ಕಂಗೆ ನಿಮ್ಮ ಕೆಲಸ ಕಾರ್ಯಗಳು ಪ್ರಗತಿಯ ಕಡೆಗೆ ಹೋಗುವಂತಹ ಅವಕಾಶಗಳಿದೆ. ಸಂಬಂಧಗಳಾಗಿರ್ಬೋದು, ಹೊಸ ಒಂದು ಇನ್ವೆಸ್ಟ್ಮೆಂಟ್, ಯಾರಿಗಾದ್ರೂ ಹೊಸ ವ್ಯಾಪಾರ ಮಾಡಬೇಕು, ಹೊಸ ಪ್ಲಾನಿಂಗ್ ಇದೆ ಅಂದ್ರೆ ನಿಮಗೆ ಬರುವಂತ 5 ಕಾಲು ತಿಂಗಳಲ್ಲಿ ರೋಹಿಣಿ ನಕ್ಷತ್ರದ ಮೇಲೆ ಸಂಚಾರ ಮಾಡುವಾಗ ಸಂಪೂರ್ಣವಾದಂತಹ ಲಾಭ ಅನುಕೂಲಗಳು. ಇನ್ವೆಸ್ಟ್ಮೆಂಟ್ ಯೋಚನೆ ಮಾಡ್ತಿದ್ರು, ಇಷ್ಟು ದಿವಸದವರೆಗೂ ಕಾಯ್ತಿದ್ರಿ, ಅದರಿಂದ ನಿಮಗೆ ಅನುಕೂಲಗಳಾಗುವಂತಹ ಯೋಗಗಳು ಕೂಡ ನಾವು ಈ ಬರುವಂತಹ ಸಮಯದಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ಶುಭ ಸಮಾಚಾರಗಳಾಗಿರ್ಬೋದು, ಮದುವೆ ನಿಶ್ಚಿತಾರ್ಥಗಳಾಗಿರ್ಬೋದು, ಅದರಲ್ಲಿ ನಿಮಗೆ ಅನುಕೂಲಗಳಾಗುವಂಥದ್ದಿರುತ್ತೆ. ಇಷ್ಟಪಟ್ಟವ್ರ ಜೊತೆಗೆ ಮದುವೆ ಆಗುವಂತಹ ಯೋಗಗಳು ಕೂಡ ಇದೆ. ವಿದೇಶ ಪ್ರಯಾಣಗಳಾಗುವಂತಹದ್ದು ಕೂಡ ಅನುಕೂಲಗಳಿದೆ ನಿಮಗೆ. ತುಂಬಾನೇ ಉತ್ತಮವಾದಂತಹ ಯೋಗ. ಹೊಸ ಒಂದು ಪಾರ್ಟ್ನರ್ಶಿಪ್ ವೆಂಚರ್ ಅಲ್ಲಿ ಯಾರಾದ್ರೂ ಹೋಗ್ಬೇಕಂದ್ರೆ ಅದರಿಂದ ಅನುಕೂಲಗಳಾಗತ್ತೆ. ಹಳೆ ಡಿಸ್ಪ್ಯೂಟ್ಸ್, ಯಾರಿಗಾದ್ರೂ ಪತಿ ಪತ್ನಿಯರ ಸಂಬಂಧಗಳಾಗಿರ್ಬೋದು, ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಏನಾದ್ರು ಮನಸ್ತಾಪಗಳಿತ್ತು, ಯಾವುದಾದ್ರೂ ನಿಮಗೆ ಆಲ್ರೆಡಿ ವೈಮನಸ್ಸು ಮತ್ತೆ ಹಿರಿಯರಿಂದ ಆಗಿರ್ಬೋದು, ಅಣ್ಣನಿಂದ ಆಗಿರ್ಬೋದು, ಮತ್ತೆ ಸಂಬಂಧಿಕರಿಂದ ದೂರ ಆಗಿದ್ರೆ ಅವರ ಜೊತೆಗೆ ಒಂದಾಗುವಂತ ಅವಕಾಶಗಳು ಇಡೀ ವರ್ಷ ಕಾಲ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಇದ್ದಷ್ಟು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂತಹ ದಾರಿ ಮಾರ್ಗ ಮತ್ತೆ ಆ ಸಂಬಂಧಪಟ್ಟಂತ ಎನ್ವಿರಾನ್ಮೆಂಟ್ ಸುತ್ತಮುತ್ತ ಇರುತ್ತೆ, ಅದನ್ನ ಸರಿಯಾದ ರೀತಿಯಲ್ಲಿ ನೀವು ಬಳಕೆ ಮಾಡ್ಕೋಬೇಕು. ಸೊ ಜೊತೆಗೆ ನೋಡಿ, ನಿಮ್ಮ ಒಂದು ಡಿಸ್ಪ್ಯೂಟ್ಸ್ ಗಳನ್ನ ಬಗೆಹರಿಸಿಕೊಳ್ಳೋದು ಯಾವಾಗ ಮಂಗಳ ನಿಮಗೆ ನಿಮ್ಮ ಒಂದು ಮೃಗಶಿರ ನಕ್ಷತ್ರದ ಮೇಲೆ ಗುರುವಿನ ಸಂಚಾರ ಆಗುತ್ತೋ, ಮಂಗಳ ನಕ್ಷತ್ರ ಮೇಲೆ, ಆವಾಗ ನಿಮಗೆ ಲಾಭಾಧಿಪತಿಯಾದ ಚತುರ್ಭಾಧಿಪತಿಯಾದಂತಹ ಮಂಗಳ ನಿಮಗೆ ಭೂಮಿ ಆಗಿರ್ಬೋದು, ಸುಖ ಸೌಕರ್ಯಗಳಾಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಇದರಿಂದ ಲಾಭವನ್ನ ಕೊಡ್ತಾನೆ. ಸುಮಾರಷ್ಟು ವಿಚಾರಗಳಲ್ಲಿ ಲಾಭವನ್ನ ನೋಡುವಂಥದ್ದಾಗಿರ್ಬೋದು. ಹೊಸ ಮನೆ ಕಟ್ಟುವಂತಹ ಯೋಗಗಳು ಮತ್ತೆ ನಿಮಗೆ ಅದರಿಂದ ಲಾಭಗಳಾಗತ್ತೆ. ಸುಮಾರಷ್ಟು ಕೇಸು ಕೋರ್ಟ್ ಅಲ್ಲಿ ಇದ್ರೆ ಅದರಿಂದ ನಿಮಗೆ ಕಾಂಪ್ರಮೈಸ್ಗೆ ಬರುವಂತದ್ದು, ಇಲ್ಲಾಂದ್ರೆ ಆ ಕೋರ್ಟ್ ಕಚೇರಿ ಕೇಸಿನಿಂದ ಮುಕ್ತರಾಗುವಂತಹ ಅವಕಾಶಗಳು, ಯೋಗಗಳು ಕೂಡ ಇದೆ. ಸೊ ಹಾಗಾಗಿ ಮಕರ ರಾಶಿ, ಮಕರ ಲಗ್ನದವರಿಗೆ ಗುರುವಿನ ಅದ್ಭುತವಾದಂತಹ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಸುಮಾರಷ್ಟು ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಹೊಸ ಹೊಸ ಒಂದು ಪ್ರಯತ್ನದಿಂದ ನೀವು ಏನಾದ್ರೂ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ರೆ ತುಂಬಾನೇ ಉತ್ತಮವಾದಂತಹ ಲಾಭ ಯೋಗಗಳು ಕೂಡ ಬರುತ್ತೆ. ದುಡ್ಡು ಕಾಸಿನ ಸ್ಥಿತಿಯಲ್ಲಿ ತುಂಬಾನೇ ಇಂಪ್ರೂವ್ಮೆಂಟ್ ಆಗೋದು ಮತ್ತೆ ಒಳ್ಳೆಯ ಒಂದು ಧನ ಯೋಗವನ್ನ ನೋಡುವಂತ ಅವಕಾಶಗಳಿದೆ ಮಕರ ರಾಶಿ, ಮಕರ ಲಗ್ನದವರಿಗೆ. ತುಂಬಾ ಉತ್ತಮವಾದಂತಹ ಸಮಯ. ಈ ಸಮಯದ ಸದುಪಯೋಗ ಪಡ್ಕೊಂಡ್ರೆ ನಿಮಗೆ ಇರುವಂತಹ ಕಷ್ಟ ಕಾರ್ಪಣ್ಯಗಳೆಲ್ಲ ತೀರಿ ನಿಮಗೆ ಅನುಕೂಲಗಳಾಗುವಂತ ಯೋಗಗಳಿದೆ. ಏನು ಪರಿಹಾರವನ್ನ ಮಾಡ್ಕೋಬೇಕು? ಗುರುವಿನ ಬಲವನ್ನ ಇನ್ನಷ್ಟು ವೃದ್ಧಿ ಮಾಡ್ಕೊಳ್ಳಿ. ಗುರುವಿನ ಬಲ ವೃದ್ಧಿ ಆದಷ್ಟು ಒಳ್ಳೆಯ ಫಲವನ್ನ ನೀವು ನಿರೀಕ್ಷೆ ಮಾಡ್ಬೋದು. ಪ್ರತಿ ಗುರುವಾರದ ದಿವಸ ನಿಮ್ಮ ಗುರು ಹಿರಿಯರಿಗೆ ನಮನ ಮಾಡೋದಾಗಿರ್ಬೋದು. ಗುರುವಿಗೆ ನೀವು ಪ್ರತಿ ಗುರುವಾರ ಹಳದಿ ವಸ್ತ್ರದ ಜೊತೆಗೆ ಕಡಲೆಕಾಳನ್ನ ದಾನ ಮಾಡೋದರ ಮುಖಾಂತರನು ಒಳ್ಳೆಯ ಗುರುವಿನ ಬಲ ವೃದ್ಧಿ ಮಾಡ್ಕೊಳ್ಳೋದು. ಅದರ ಜೊತೆಗೆ ದೇವಸ್ಥಾನದಲ್ಲಿ, ಗುರುವಿನ ದೇವಸ್ಥಾನದಲ್ಲಿ ಸಿಹಿ ಬೂಂದಿಯನ್ನ ನೀವು ದಾನದ ಮುಖಾಂತರ ಕೊಡೋದಾಗಿರ್ಬೋದು. ಗುರುವಿನ ವಸ್ತ್ರ, ಹಳದಿ ವಸ್ತ್ರದ ಜೊತೆಗೆ ಅರಿಶಿಣ ಕೊಂಬು ಮತ್ತು 5 ಅರಳಿ ವೃಕ್ಷದ ಎಲೆಗಳನ್ನ ಇಟ್ಟು ನೀರಿನಲ್ಲಿ ಹರಿಬಿಡೋದ್ರಿಂದನೂ ನೆಗೆಟಿವ್ ಇರುವಂತಹ ಗುರು ನಿಮಗೆ ತುಂಬಾ ಪಾಸಿಟಿವ್ ಆಗಿ ಅದರ ಲಾಭ ಪಡೆಯುವಂಥದ್ದು. ಸಾಧ್ಯವಾದರೆ ಗುರುವಿನ ಒಂದು ರತ್ನ ಕನಕ ಪುಷ್ಪ ರಾಗವನ್ನ ನೀವು ಧಾರಣೆ ಮಾಡೋದ್ರಿಂದನೂ ಕೂಡ ಸುಮಾರಷ್ಟು ಅನುಕೂಲಗಳು ಕೂಡ ಈ ಬರುವಂತಹ ವರ್ಷದಲ್ಲಿ ಆಗುವಂತಹ ಯೋಗಗಳಿದೆ. ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.